ಈಗ ಪ್ರವಾಸಿಗರ ಮೇಲೆ ಅಟ್ಟಹಾಸ ಮೆರೆದಿರೋ ಹತ್ಯೆಗೈದಿರುವಂಥ ಉಗ್ರರಿಗೆ ಏನು ಮಾಡಬೇಕು ಅಂತ ನೀವು ಹೇಳ್ತೀರಿ ಸರ್? ಅಂತ ಉಗ್ರರಿಗೆ ಏನಿಲ್ಲ, ಕಂಡಲ್ಲೇ ಗುಂಡಿಟ್ಕೊಳ್ಳುವಂಥದ್ದು. ಇವತ್ತು ಅದನ್ನು ನಮ್ಮ ಸೆಕ್ಯೂರಿಟಿ ಫೋರ್ಸಸ್ಗಳು ಮಾಡ್ತಾ ಇದ್ದಾರೆ. ಒಂದು ಭಯ, ಅವರಲ್ಲಿ ಒಂದು ಭಯದ ವಾತಾವರಣ ಹೋಗ್ಬಿಟ್ಟಿದೆ. ಆಮೇಲೆ ದುರ್ದೈವ, ಉಗ್ರರು ಹೇಗೆ ತಯಾರಾಗ್ತಾ ಇದ್ದಾರೆ ಅಂದರೆ ಅವನು ಸಾಯಕ್ಕೆ ತಯಾರಾಗ್ತದಾನೆ. ಹಾಗಾಗಿ ಅವನ ಟ್ರೈನಿಂಗು ಅಕ್ರಾಸ್ ದಿ ಬಾರ್ಡ್ರು ಅಂಥ ಟ್ರೈನಿಂಗ್ ಅವನಿಗೆ ಸಿಗ್ತಾ ಇದೆ ಅನ್ನೋಕ್ಕಂಥ ಮಾಹಿತಿ ಹಿಂದೆ ನಾನು ಕೇಂದ್ರದಲ್ಲಿದ್ದಾಗಲೇ ಇರ್ತಿತ್ತು. ಇದರ ಬಗ್ಗೆ ಕೂಡಲೇ ಪಾಕಿಸ್ತಾನಕ್ಕೆ ಭಾರತ ಸರ್ಕಾರ ಎಚ್ಚರಿಕೆ ಕೊಟ್ಟು ಅಲ್ಲಿರ್ತಕ್ಕಂಥ ವಿದೇಶಾಂಗ ಕಚೇರಿ ಕರೆಸಿ ಇದನ್ನು ನೀವು ಬಾರ್ಡರ್ ಕಂಟ್ರೋಲ್ ಮಾಡದೇ ಇದ್ದರೆ ಮುಂದೆ ನಿಮ್ಮ ಬಾಂಧವ್ಯ ಉತ್ತಮವಾಗಿ ಉಳಿಯೋದು ಭಾರಿ ಕಷ್ಟ ಆಗುತ್ತೆ ಅನ್ನುವಂಥ ಒಂದು ಸ್ಟರ್ನ್ ಎಚ್ಚರಿಕೆ ಕೊಡದೇ ಇದ್ದರೆ ಪಾಕಿಸ್ತಾನ ದಾರಿಗೆ ಬರೋಲ್ಲ. ಕಾಶ್ಮೀರ ಚುನಾವಣೆ ನಡಿಬೇಕಾದ್ರೆ ಆವಾಗ ನವಾಜ್ ಶರೀಫ್ ಇದ್ದರು. ನಾನೇ ನೇರವಾಗಿ ಫೋನ್ ಮಾಡಿ ಹೇಳಿದೆ, ಹುಷಾರ್, ಇದು ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಕಾಶ್ಮೀರಲ್ಲಿ ಚುನಾವಣೆ ನಡೆಸ್ತಾ ಇದೆ. ಏನಾದರೂ ನೀವು ಇದರಲ್ಲಿ ಹಸ್ತಕ್ಷೇಪ ಮಾಡಿದರೆ ಉಗ್ರರು ಬಿಕರ ಪರಿಣಾಮವನ್ನು ಎದುರಿಸ್ಬೇಕಾಗತ್ತೆ ಅಂತ. ಒಂದು ಸಾವಾಗಿಲ್ಲ ಕಾಶ್ಮೀರ ಚುನಾವಣೆಯಲ್ಲಿ, ರೆಕಾರ್ಡಲ್ಲಿದೆ, ತೆಗೆದು ನೋಡಿ. ಸೊ ಹಾಗಾಗಿ ಇದನ್ನು ನಾವೆಲ್ಲರೂ ಕೂತು ಪಕ್ಷಾತೀತವಾಗಿ ಈ ಪಕ್ಷ ಹಂಗೆ, ಈ ಪಕ್ಷ ಹಿಂಗೆ, ಆ ಸರ್ಕಾರ ಫೇಲು, ಈ ಸರ್ಕಾರ ಫೇಲು ಅನ್ನೋಕ್ಕಿಂತ ಬದಲು ಮಾನವೀಯತೆ ಫೇಲ್ ಆಗ್ತಾ ಇದೆ, ಮನುಷ್ಯ ಸಾಯ್ತದೆ, ಮಾನವೀಯತೆ ಸಾಯ್ತಾ ಇದೆ. ಆದ್ದರಿಂದ ಇವತ್ತು ಕೇಂದ್ರ ಸರ್ಕಾರ ದೃಢ ಸಂಕಲ್ಪ ಮಾಡಿ ಮುಂದೆ ಹೋಗ್ಬೇಕು ಅಂತ ನನ್ನ ಪ್ರಾರ್ಥನೆ. ಸರ್, ನಿನ್ನೆ ನಡೆದಂಥ ಉಗ್ರರ ಒಂದು ಅಟ್ಟಹಾಸ ಇದೆಯಲ್ಲ, ಆ ಒಂದು ಅಟ್ಟಹಾಸಕ್ಕೆ ಪಾಕಿಸ್ತಾನದ ಒಂದು ಇನ್ಫ್ಲೂಯೆನ್ಸ್ ಇದೆ ಅಂತೀರಾ, ಕೈವಾಡ ಇದೆ ಅಂತೀರಾ? ಖಂಡಿತವಾಗಿಯೂ. ಯಾವ ದೇಶದಿಂದ ಬರ್ತಾ ಇದ್ದಾರೆ ಅವರು? ಆ ದೇಶದಿಂದಲೇ ಬರ್ತಾ ಇದ್ದಾರೆ. ಅದೇ ಇವತ್ತು ಇಂಟೆಲಿಜೆನ್ಸ್ ಸಿಗ್ತಿರ್ತಕ್ಕಂಥದ್ದು. ಸೊ ಅದಕ್ಕೆ ಇವತ್ತು ಇದಕ್ಕೆ ಎಲ್ಲಾದರೂ ಒಂದು ತಡೆ ಹಾಕಬೇಕು. 70 ವರ್ಷ ಆಯ್ತು ಇದು, ಇನ್ನು ಸುಧಾರಿಸ್ಕೊಳ್ಳೋದಕ್ಕಾಗಲ್ಲ. ಎಲ್ಲಾದರೂ ಒಂದು ಕಡೆ ನಾವು ತಡೆ ಹಾಕದೇ ಇದ್ದರೆ ಮುಂದೆ ನಾವು ನಮ್ಮ ಗಡಿಗಳನ್ನು ಭದ್ರತೆಯನ್ನು ಇಟ್ಕೊಳ್ತಕ್ಕಂಥ ಕಷ್ಟ ಆಗತ್ತೆ. ಇದಿಷ್ಟು ಮಾಜಿ ಕೇಂದ್ರ ಸಚಿವರಂತ CM ಇಬ್ರಾಹಿಂ ಅವರ ಮಾತು. ಈ ಒಂದು ವಿಚಾರದಲ್ಲಿ ಯಾರೂ ಕೂಡ ರಾಜಕೀಯವನ್ನು ಮಾಡಬಾರ್ದು, ಪಕ್ಷ ಭೇದ ಮರೆತು ಇದಕ್ಕೆ ನಾವು ಹೋರಾಡಬೇಕಾಗತ್ತೆ. ಹಾಗಾಗಿ ಆಲ್ ಪಾರ್ಟಿ ಮೀಟಿಂಗನ್ನು ಕರಿಬೇಕು ಅಂತೇಳಿ ನಾನು ಪ್ರಧಾನಮಂತ್ರಿ ಅವರಿಗೆ ಒಂದು ಒತ್ತಾಯವನ್ನು ಕೂಡ ಮಾಡ್ತೀನಿ. ಅಂತ ಉಗ್ರರು ಯಾರಿದ್ದಾರೆ, ಅಟ್ಟಹಾಸ ಮಾಡಿದ ಉಗ್ರರನ್ನ ಗುಂಡಿಕ್ಕಿ ಕೊಲ್ಲಬೇಕು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನಕ್ಕೂ ಕೂಡ ಕೇಂದ್ರ ಸರ್ಕಾರ ಎಚ್ಚರಿಕೆಯನ್ನು ಕೊಡಬೇಕು ಅನ್ನೋ ಮಾತನ್ನು ಕೂಡ TV9 ಜೊತೆ ಹಂಚ್ಕೊಳ್ತಾ ಇರೋದು. ಕ್ಯಾಮರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.